ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಶುರುವಾಗಿದೆ ಈಗ 3 ಸಂಕಷ್ಟಗಳು. ಬೇಲ್ ಪಡೆದುಕೊಂಡು ತುಸು ನೆಮ್ಮದಿಯಾಗ್ತಾ ಇದ್ದಂತೆ ದರ್ಶನ್ಗೆ ಮತ್ತೆ ಸಂಕಷ್ಟಗಳ ಸರಮಾಲೆ ಶುರುವಾಗ್ತಾ ಇದೆ. ಹಾಗಾದ್ರೆ ದರ್ಶನ್ಗೆ ಇರುವಂತ ಆ 3 ಸಂಕಷ್ಟ ಯಾವುವು ಗೊತ್ತಾ? ಈಗಾಗಲೇ ರೆಗ್ಯುಲರ್ ಬೇಲ್ ಪಡ್ಕೊಂಡು ಆರಾಮಾಗಿದ್ದಾರೆ ಹೊರಗಡೆ. ಕೊಂಚ ರಿಲೀಫ್ ಆಗ್ತಾ ಇದ್ದಂತೆ ಈಗ ಮತ್ತಷ್ಟು ಸಂಕಷ್ಟಗಳು ಶುರುವಾಗಿವೆ. ಅದರಲ್ಲೂ ಕೂಡ 3 ಸಂಕಷ್ಟಗಳು ತಲೆದೋರ್ತಾ ಇವೆ. ಮೊದಲನೇ ಸಂಕಷ್ಟ, ದರ್ಶನ್ಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿಯ ಚಿಂತೆ ಶುರುವಾಗಿದೆ. ಅದೇ ರೀತಿಯಾಗಿ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಿದ್ದಾರಲ್ಲ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಕಾನೂನು ಹೋರಾಟ, ಆ ಒಂದು ಚಿಂತೆ ಶುರುವಾಗ್ತಾ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ವಿರುದ್ಧ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಶುರುವಾಗಿದೆ. ಅಂದರೆ ರೆಗ್ಯುಲರ್ ಬೇಲ್ ಏನು ಸಿಕ್ಕಿದೆ ಅದನ್ನು ರದ್ದು ಮಾಡಬೇಕು ಅಂತ ತನಿಖಾಧಿಕಾರಿಗಳು ಈಗ ಕೋರ್ಟ್ ಮೆಟ್ಟಿಲು ಹತ್ತಿರೋದು. ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನುವಂಥ ಭಯ, ಆತಂಕ ಶುರುವಾಗಿದೆ. ಮಾರ್ಚ್ ಮಧ್ಯಭಾಗದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ಗೆ ಈಗ ಈ ತಲೆನೋವು ದೋರ್ತಾ ಇದೆ. ಏನಾಗಬಹುದು ಸುಪ್ರೀಂ ಕೋರ್ಟ್ನಲ್ಲಿ, ಏನಾದರೂ ರೆಗ್ಯುಲರ್ ಬೇಲ್ ಏನಿದೆ ರದ್ದಾಗ್ಬಿಟ್ರೆ ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ದರ್ಶನ್ ಪರ ವಕೀಲರಾಗಿರುವಂಥ ಕಪಿಲ್ ಸಿಬಲ್ ವಾದ ಮಾಡ್ತಾರಂತೆ. ಸಂಕಷ್ಟ 2 ನೋಡೋದಾದ್ರೆ, ದರ್ಶನ್ಗೆ ಇನ್ನೂ ಸಿಕ್ಕಿಲ್ಲ ಅನಾರೋಗ್ಯದಿಂದ ಮುಕ್ತಿ. ಈತ ದರ್ಶನ್ ಇನ್ನೂ ಕೂಡ ಅನಾರೋಗ್ಯದಿಂದ ಬಳಲ್ತಾನೆ ಇದ್ದಾರೆ. ಬೆನ್ನು ನೋವು ಅಂತಿದ್ದಾರೆ, ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಿದ್ದಾರೆ. ಅದರಿಂದ ಏನಾದರೂ ಅವರಿಗೆ ಬೆನ್ನು ನೋವು ಹೋಯಿತು ಅಂದರೆ ಸರ್ಜರಿ ಬೇಡ ಎನ್ನಲ್ಲ ಆಗ್ತಾ ಇತ್ತು. ಬಟ್ ಹಾಗಿದ್ರೂ ಕೂಡ ಆ ಬೆನ್ನು ನೋವಿನ ಆತಂಕ ಏನಿದೆ ದೂರ ಆಗ್ತಾನೆ ಇಲ್ಲ. ಪದೇ ಪದೇ ಕೂಡ ಆ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗ್ತಾ ಇದ್ದಾರೆ ದರ್ಶನ್ ಅವರು. ಹಾಗಾಗಿ ಈ ತೀವ್ರ ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥ ದರ್ಶನ್ ಅವರಿಗೆ ಒಂದು ಅನಾರೋಗ್ಯ, ಮತ್ತೊಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಅನ್ನುವಂಥ ಭಯ, ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನುವಂಥ ಚಿಂತೆ ಕೂಡ ಎದುರಾಗಿದೆ. ಯಾಕೆಂದರೆ ಈಗ ಸದ್ಯಕ್ಕೆ ಮೈಸೂರು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಿದ್ದಾರೆ. ಅದು ವರ್ಕೌಟ್ ಆಯಿತು ಅಂದರೆ ಸರ್ಜರಿ ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿರೋದು. ಬಟ್ ಅದು ವರ್ಕ್ ಆಗುತ್ತೋ ಇಲ್ವೋ ಅನ್ನುವಂಥ ಭಯ ಕೂಡ ಶುರುವಾಗ್ತಾ ಇದೆ. ಒಂದು ಕಡೆ ಅನಾರೋಗ್ಯ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗ್ಬಿಟ್ರೆ ಅನ್ನುವಂಥ ಚಿಂತೆ, ಮತ್ತೊಂದು ಕಡೆ ಈ ಮಾಫಿ ಸಾಕ್ಷ್ಯದ ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಅತ್ತ ಸುಪ್ರೀಂ, ಇತ್ತ ಅನಾರೋಗ್ಯ, ಇದರ ಜೊತೆಗೆ ಮಾಫಿ ಸಾಕ್ಷ್ಯ ಭೀತಿ, ಇವೆಲ್ಲ ಕೂಡ ಈಗ ದರ್ಶನ್ಗೆ ತಲೆನೋವಾಗಿವೆ. ಆರೋಪಿಗಳೇ ದರ್ಶನ್ ವಿರುದ್ಧ ಸಾಕ್ಷಿ ಹೇಳಿಬಿಟ್ರೆ ಮತ್ತೊಂದು ಸಂಕಷ್ಟ ಅನ್ನುವಂಥ ಭಯ ಶುರುವಾಗಿದೆ. ಈ ಸಂಕಷ್ಟದಿಂದ ಪಾರಾಗೋದಕ್ಕೆ ದರ್ಶನ್ ಈಗ ಪರದಾಡ್ತಿದ್ದಾರೆ. ಇದರಿಂದ ಬಚಾವಾಗ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಕುತೂಹಲ. ದರ್ಶನ್ಗೆ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿರುವಂಥ ಬೇಲ್ ರದ್ದಾಗ್ಬಿಟ್ರೆ ಅನ್ನುವಂಥ ಭಯ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದರೆ ಏನಾಗಬಹುದು ಅಂತ. ಮತ್ತೊಂದು ಕಡೆಗೆ ಅನಾರೋಗ್ಯ ಬೆಂಬಿಡದೆ ಕಾಡ್ತಾ ಇದೆ. ಪ್ರತಿನಿತ್ಯವೂ ಕೂಡ ಅದೇ ನೋವು ಅನುಭವಿಸ್ತಿದ್ದಾರೆ. ಆ ಕಡೆ ಆಪರೇಷನ್ನು ಆಗ್ತಿಲ್ಲ, ಈ ಕಡೆ ನೋವು ಕಡಿಮೆ ಆಗ್ತಿಲ್ಲ, ಏನು ಮಾಡೋದು ಅನ್ನೋ ಭಯ. ಮತ್ತೊಂದು ಕಡೆ ಈ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಕೂಡ ಭಯ ಶುರುವಾಗ್ತಾ ಇದೆ. ಏನಾದರೂ ಇವರ ವಿರುದ್ಧ, ಇವ್ರ ಗ್ಯಾಂಗಲ್ಲೇ ಇದ್ದಂಥವ್ರು ಏನಿದ್ದಾರೆ, ಈಗ ಅರೆಸ್ಟ್ ಆಗಿ ಬೇಲ್ ತೆಗೆದುಕೊಂಡು ಹೊರಗೆ ಬಂದಿದ್ದಾರಲ್ಲ, ಅವ್ರೇನಾದರೂ ಸಾಕ್ಷಿ ಹೇಳಿಬಿಟ್ರೆ ನಾನು ಬಚಾವ್ ಆಗೋದಿಲ್ವಲ್ಲ ಈ ಕೇಸ್ನಿಂದ ಅನ್ನುವಂಥ ಭಯ ಕೂಡ ಶುರುವಾಗ್ತಾ ಇದೆ ದರ್ಶನ್ಗೆ.